ಧಿಕ್ಕಾರ ಧಿಕ್ಕಾರ यार कल रात मैंने बहुत बुरा सपना देखा यार। क्या हुआ यार? तुम्हारी गर्लफ्रेंड किसी के साथ भाग गई क्या? नहीं यार, और एक बात, ನೀ ಕನ್ನಡದಲ್ಲಿ ಮಾತಾಡಿ, ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಗ್ಗವನವನ ನಿನ್ ದೋಸ್ತಿ ಮಾಡಿದ್ದಕ್ಕ ಇದು ಒಂದು ಬಾಕಿ ಇತ್ತು ನೋಡವನವನ. ಆಮೇಲೆ ದೋಸ್ತ, ನಾಳೆ ನಮ್ಮ ಊರಿಗೆ ಹೋಗ್ಬರೋ ನಡಿ. ಓಕೆ. ಆಮೇಲೆ ನಿನ್ ಡ್ರೀಮ್ ಬಗ್ಗೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ಕಮೆಂಟ್ಸ್. ಅಭಿ ಕ್ಯೂ ಯಾರ್? ಜಸ್ಟ್ ಫಾರ್ ಅ ಚೇಂಜ್. ಇಲ್ಲರ ನಾವು ಕಡ್ದು ಗುಡ್ಡಿ ಹಾಕೋದು ಏನೈತಿ? ಅದ್ರಾಗ ನಮ್ಮ ಈ ಫಿಲ್ಮ್ ಸ್ಕೆಡ್ಯೂಲ್ ಐತಲ್ಲ, 1 ಮಂತ್ ಪೋಸ್ಟ್ಪೋನ್ ಆಗೈತಿ. ಪೋಸ್ಟ್ಪೋನ್? ಕ್ಯೂ ಯಾರ್, ಕ್ಯಾ ಹುವಾ ಸಡನ್ಲಿ? ಸಡನ್ಲಿ ಅಲ್ಲೋ, ನಮ್ಮ ಹೀರೋಯಿನ್ ಅದಾಳಲ್ಲ, ಆಕಿ ಹೇಳ್ದ ಹೋಗ್ಬಿಟ್ಟ. ಆಕಿದೇನೋ ಡೇಟ್ಸ್ ಪ್ರಾಬ್ಲಮ್ ಅಂತಾವ್ ನಾವ್ನ. ಈ ಜಗತ್ನಾಗ ಯಾರನ್ನ ಬೇಕಾದ್ರೂ ನಂಬ, ಈ ಹುಡುಗ್ಯಾರು ಅನ್ನೋರ್ನ ಮಾತ್ರ ನಂಬಕ್ ಹೋಗ್ಬೇಡ. ನಮ್ ಡೈರೆಕ್ಟರ್ ಅದನ್ನಲ್ಲ, ಆಕಿ ಮೇಲೆ ಉರ್ಕೊಳಕತ್ ಬಿಟ್ಟಾನ. ಅದ್ರಾಗ ಇವ್ ನವ್ನಿ ಕೊರೋನಾ ಬಂದ. ದೋಸ್ತ, ಲೆಟ್ಸ್ ಗೋ ಟು ಅವರ್ ವಿಲೇಜ್. ಓಕೆ, ಲೆಟ್ಸ್ ಗೋ ಬ್ರೋ. ಇವರು ನಮ್ಮ ಅಜ್ಜಾರು ಕಲ್ಲಪ್ಪನವರು ಅಂತ ದೊಡ್ಡ ಫ್ರೀಡಮ್ ಫೈಟರು. ಈ ಊರ್ದಾಗಿದ್ದದ್ದು ಶಾಲಾ, ಕಾಲೇಜು, ಗೌರ್ಮೆಂಟ್ ಹಾಸ್ಪಿಟಲ್ಲು, ಟೆಲಿಫೋನ್ ಆಫೀಸು, ನೀರಾವರಿ, ಇವೆಲ್ಲ ಈ ಸೌಲಭ್ಯಗಳನ್ನ ತಂದ ಮಹಾಪುರುಷರು ಇವರ. ಇಷ್ಟು ದೊಡ್ಡ ಮನುಷ್ಯನ ಮೊಮ್ಮಗ ನಾ ಇದ್ದೇನೆ. कुछ समझ में आ रहा है मैं क्या बोल रहा हूँ? जरूर समझ गया यार. वाह, इतने बड़े आदमी का पोता है तू. वेरी इंटरेस्टिंग. हाँ यार, ಬೆಂಗಳೂರು ಮಂದಿಗೆ ಏನು ಗೊತ್ತಾ, ನಮ್ಮ ಲೆವೆಲ್. ಅಲ್ಲೇ ನಮ್ಮ ದೋಸ್ತ ಶಿವನು ಬಂದಲ್ಲ ಇಲ್ಲೇ. ಭಾಳ ದಿವಸ ಆಗಿತ್ತು ಬಂದ್ ಇವನು. ಮಾತಾಡ್ಸೋನ್ ತಡಿ, ಏನಂತ ನೋಡೋನ್ ಮಗ. ಇಷ್ಟೆಲ್ಲ ಹೇಳಿದಿ, ನಮ್ಮ ಊರಿನ ಭಾವೈಕ್ಯ ಮಂದಿರ ಪಕ್ಕಿ ಸ್ವಾಮಿ ಬಗ್ಗೆ ಸ್ವಲ್ಪ ಹೇಳಲ್ಲ. ಏ ಹೌದಲ್ಲೋ ದೋಸ್ತ, ಅಲ್ಲೇ ಒಂದ್ ಕೆಲಸ ಮಾಡೋನ್ ತಡಿ, ಇವನ್ ಲೈವ್ ಆಗಿ ಕರ್ಕೊಂಡು ಹೋಗಿ ತೋರಿಸ್ಬಿಡೋನ್ ಅಲ್ಲಿ. ಏನಂತಿ? ಓ ಸಾರಿ ದೋಸ್ತ, ಇವ ನಮ್ಮ ಫ್ರೆಂಡ್ ಅಮೂಲ್ ಅಂತೇಳಿ ಬೆಂಗಳೂರದಾಗ ನನ್ನ ಜೋಡಿ ಇರ್ತಾನ. ಹೀರೋ ಆಗೋ ಕನಸು ಕಾಣಕತ್ತಾನವ. ಇವ ಏನ್ಲಿ ಸುಮ್ಮನ ಅದಾನಲ್ಲ? ಏ ಅವಂಗ ಕನ್ನಡ ಬರಂಗಿಲ್ಲ, ಸ್ವಲ್ಪ ಸ್ವಲ್ಪ ತಿಳಿತಪ್ಪ. ಶುದ್ಧ ಆತವೋ. ಅದಿರ್ಲಿ ಬಿಡ, ಮೊದ್ಲ ಹೊಟ್ಟಿ ಗುರು ಗುರು ಅನ್ನಕತ್ತೈತಿ. ಊಟಕ್ಕೆ ಮನಿಗೆ ಹೋಗೋನ್ ನಡಿ. रॉयल इनफील्ड मैं चलाऊंगा. ಅದಕ್ಕೇನು ಕೊಡ್ಲಿ ಅವ್ನ ಚಾವಿ, ಬರ್ರಿ. ಮೊದ್ಲಿನ ಗತೆ ಕಿರಿಕ್ ಬುದ್ಧಿ ಇನ್ನೂ ಬಿಟ್ಟಿಲ್ಲ ನೀವು? ದೋಸ್ತ ಕೊಟ್ಟು ನಾ ಕೊಟ್ಟರು ಹೋಗೋದಿಲ್ಲ, ನಡಿ. ಅವನವನ ಕೋನೇ ಓ ಇಡಿಯಟ್. ಹಿ ಇಸ್ ಮೈ ಕಸಿನ್ ಬ್ರದರ್. ಓಕೆ, ಲೇ ಅವ ನಮ್ಮ ದೊಡ್ಡಪ್ಪನ ಮಗ ಸಾಗಿ ಹೌದಲ್ಲ? ಹೌದು ನೋಡ್ರಿ, ಹೇಗೆ ಅವ್ರ ಬೆಂಗಳೂರದಾಗಿರ್ತಾನ ಮಗ.
तुम्हारी बहन है क्या? ಹೌದು ಯಾಕ एक क्वेश्चन था यार. बोलना यार उसमें क्या तुम 30 के लगते हो और वो 10 की लगती है. वो क्या हुआ है ना यार हाँ? मेरा बाप मर्डर करके 10 साल जेल में था हो ये हुआ है यार क्या क्या? समझ कर ले यार वो जनरेशन गैप है इतना ही ಹೌದು ಚಲೋ ಆತು ಬಿಡುವ ನಲ್ಲಿದ್ದೊಂದು ಮಾಡ್ಲಿಕ್ಕತ್ತದ್ದು ಥೂ ನಮ್ಮ ಅಪ್ಪ ಮನ್ಯಾಗ ಅದಾನ ಚಲೋ ಆಕೈತಿ ನಮ್ಮ ಬೈಗಳದ್ದು ಸುರಿ ಮಾಡಿ बैठा यार. ಬ್ಯಾಟಿ ಆಡಕೇನ್ರ ಹೊಂಟಾನೆ ಅಲ್ಲಿ ಸುಮ್ಮಿರ್ಲಿ ಮರಯ್ಯ ಎಷ್ಟು ದಿವಸ ಆತಲ್ಲಪ್ಪ ಇದನ್ನ ಯೂಸ್ ಮಾಡಿ ಆ? ಇತ್ತೀಚೆಗೆ ಇದನ್ನ ಯೂಸ್ ಮಾಡೋ ಪ್ರಸಂಗನ ಬರುವುದು. ಮುಗಿತನಪ್ಪ ನಿಮ್ಮ ಸಿನಿಮಾ ಹುಚ್ಚು. ಆ ನಾ ಮೊದಲ ಹೇಳಿದ್ದೆ ಇದು ಸಾಧ್ಯ ಆಗೋ ಮಾತಲ್ಲ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಹಾಂ, ಮುಂದಿನ ದಾರಿ ಅಂದಂಗ ಇವ ಯಾರು? ಅಪ್ಪ ಇವ ನಮ್ಮ ಫ್ರೆಂಡು ಅಮೂಲ್ ಅಂತ ಬೆಳಗಾವಿ ಅವ ಮರಾಠಿ ಹುಡುಗ. ಚಲೋ ಆತು ಬಿಡು. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅಂತ. ನಾವಿಲ್ಲಿ ಕನ್ನಡ ಕನ್ನಡ ಅಂತ ಸಾಯವರು, ಇವ ಮರಾಠಿ ಅವನು ಕರ್ಕೊಂಬಂದಾನ ಮಹಾರಾಜ. ನಡಿಲಿ ಗೌಡ್ರ ಜಾತ್ರೆ. बट सर जी फ्रेंडशिप में तो लैंग्वेज बॉन्डिंग नहीं होती है ना सर. ಗೋಕಾಕ್ ಚಳವಳಿ ಒಳಗೆ ಅಣ್ಣವ್ರಿಗೆ ಸಾಥ್ ಕೊಟ್ಟು ವಂಶ ನಮ್ದು. ನನಗೆ ಕಲ್ಸಕ್ಕೆ ಬಂದು 2 ದಿವಸ ಇರಾಕ್ ಬಂದು ಆರಾಮ್ ಇದ್ದು ಹೋಗ. ಆದ್ರೆ ಒಂದು ಕಂಡೀಷನ್, ಊರು ಸಬರಿ ಮಾಡಂಗಿಲ್ಲ. ನಮ್ಮ ಮನೆತನದ ಪರಿಸ್ಥಿತಿ, ಊರಿನ ಪರಿಸ್ಥಿತಿ ಏನೈತೆ ಅನ್ನೋದು ಚಲೋ ಗೊತ್ತೈತಿ ನಿನಗೆ. ನೆನಪೈತೋ ಇಲ್ಲ ಹೋದ ವರ್ಷ ಏನಾಗೈತಿ ಅಂತ? आयतप्पा क्या यार तुम भी कहीं पे भी शुरू कर जाते हो. ही ब्रोक मी, मैं क्या करूं? ಬರ್ರಿಪ್ಪ ಬರ್ರಿ. ನಿಮ್ಮಪ್ಪ ತಾವೇನ್ ದೊಡ್ಡ ಸುದ್ದುಳು ಗುದ್ದ ನಿಮಗ್ ಬುದ್ಧಿ ಹೇಳ್ತಾರ. ಅವ್ರದ್ದಿದ್ದ ನೀವು ಪ್ರಯಾಣ ಮಾಡಿ ಬಂದಿರಿ. ಆಯ್ತಮ್ಮ. ಶಿವು, ಊಟ ನಾಷ್ಟ ಇಂಡೋರು ಏನು ಔಟ್ಡೋರು? ಅಮ್ಮ ನಾನು ಅಣ್ಣನ ಜೊತೆ ಹೊರಗೆ ಹೋಗ್ತೇನೆ. ಸುಮ್ಮನಿರ, ನಿಂದೊಂದು. ಸಾಗರ, ನೀವೆಲ್ಲಾದ್ರೂ ಹೋಗ್ರಿ, ಆದ್ರೆ ಮೊದಲು ಹೊಟ್ಟಿ ತುಂಬ ಉಂಡ ಆಮೇಲೆ ಹೋಗ್ರಿ, ಆಯ್ತಿಲ್ಲೋ?
से बदतमीजी किया तो देख लेना। ಸಾಗರ, ಈಕಿ ನಮ್ಮೂರಿನ ಹೊಸ ಕನ್ನಡ ಮೇಷ್ಟ್ರ ಮಗಳು ಜ್ಯೋತಿ ಅಂತ. ಅದಿರಲಿ, ಅವ ಯಾಕೆ ನಿನ್ನ ಫಾಲೋ ಮಾಡ್ತಾ ಇದ್ದ? ಅವ್ನ್ದು ಐತಲ್ಲ ಜಲ್ದಿಸೋ ಬುದ್ಧಿ. ಮೊನ್ನೆ ಕಾಲೇಜ್ ಹೋಗುವಾಗ ಬಂದ ಪ್ರಪೋಸ್ ಮಾಡಿದ್ದ. ಅಲ್ಲೇ ಒಂದು ಪಪ್ಪಾಳ ಗಡ್ಡಿ ಕೊಟ್ಟು ಕಳಿಸಿದ್ದೆ. ಅದೇ ಸೀಟ್ ಇಟ್ಕೊಂಡ್ ಬಂದ ನೋಡೋ ಇಲ್ಲಿ. ನೋಡ್ರೆ ಏಯ್ ಅಲ್ಲೇ ಮಗನ ಮಗನ ನಾ ಮೌನ್ಯಾಕ ಆಯ್ತಿ ನೋಡ್ರ ನೋಡ್ರ ಎಲ್ಲ ನೋಡಿದ್ರೆ ನಿಮ್ಮ ಮೌನ್ಯಾಗ. ಏಯ್ ಜ್ಯೋತಿ ನಿಲ್ಲ. ಹೇ ಯಾರ್ ನೀನು? ನನ್ನ ಹೆಸರು ನಿಂಗೆ ಹೆಂಗ್ ಗೊತ್ತು? ಸರಿ ತಾರಿ ಬಿಟ್ಟು ನಾ ಮನೆಗೆ ಹೋಗ್ಬೇಕು. ಹೋಗುವಂತಿ ತಡಿ. ಈ ಊರಿಗೆ ಬಂದಾಗಿಂದ ನಿನಗೆ ಫಿದಾಗೆ ನಾನ. ಇಲ್ಲ ಅನ್ಬೇಡ. ಐ ರಿಯಲಿ ಲವ್ ಯು. ಹೇ ಇಡಿಯಟ್. ನೀ ಇಡಿಯಟ್ ಆದ್ರೂ ಅನ್ನು ಏನಾದ್ರೂ ಅನ್ನು ಐ ಲವ್ ಯು. ನೀ ಯಾವತ್ತಿದ್ರು ನನಗ ಥು ರಾಸ್ಕಲ್. ನನಗ ಹೊಡಿತಿ? ಈ ಹೊಡ್ಸ್ಕೊಂಡ್ ಕೆನ್ನೆ ನೀನಾಗೆ ಬಂದು ಮುತ್ ಕೊಡೋ ತರ ಮಾಡ್ಲಿಲ್ಲ ಅಂದ್ರ ನಾ ದೊಡ್ಡ ಗೌಡ್ರ ಮಗನ ಅಲ್ಲ. ಲೇ ಶಿವು, ಇನ್ನೂ ತನ್ನ ಹಳೆ ಬುದ್ಧಿ ಬಿಟ್ಟಿಲ್ಲನ? ಹೋದ ವರ್ಷ ಕೊರೋನಾ ಟೈಮ್ದಾಗ ನಮ್ಮ ಕಾಕು ಇಬ್ಬರು ತೀರ್ಕೊಂಡ್ರು. ಆ ಟೈಮ್ದಾಗ ನಿಂತ ಕಾಲ ಮೇಲೆ ನಮ್ಮಪ್ಪ ಒಂದು ಜೋಡಿ ಜಗಾಡಿ ಆಸ್ತಿ ಪಾಲು ಮಾಡ್ಕೊಂಡ. ಮತ್ತು ನಮಗೆ ಅದನ್ನು ಹೆದರಿಸಿ ಹೆಚ್ಚಿನ ಪಾಲು ತಗೊಂಡ. ನಮ್ಮಪ್ಪ ಇವನು ಉಸಾಬರಿನ ಬೇಡ ಅಂತ ಹೇಳಿ ನಾನು ಬೆಂಗಳೂರಿಗೆ ಹೋಗಾಕು ಒಪ್ಕೊಂಡ್ರು. ಇವಂದೆಲ್ಲ ನೋಡಿದ್ರೆ ಇವ್ ತನ್ನ ಹಕ್ಕಿಕತ್ತಿನೂ ಬಿಟ್ಟಿಲ್ಲಲ್ಲ ಮೊದ್ಲೇದಿಂದ. ಅಲ್ಲೇ ಈಗಂತೂ ಭಾಳ ಚಿರ್ಕೊಂಡು ಬಿಟ್ಟಾನ. ಕೇಳೋರಿಲ್ಲ. ಆಗಿನ್ನೂ ಹಿರಿಯರ ಭಯ ಇತ್ತು. ಈಗಂತೂ ಅವ ಆಡಿದ ಆಟ ಆಗೈತಿ. रियली अमोल, तुमने बहुत अच्छा काम किया यार. Yes, I really thanks to you. इट्स ओके. क्या यार सागर, तुम्हारे गांव में सब कुछ ठीक है मगर कुछ भी ठीक नहीं. कुछ तो करना पड़ेगा. मैं एक आर्मी का बेटा होके ये सब देख नहीं पाऊँगा. ಶಿವು, ಇವ್ರಿಗೆ ಗಹನ ಬರಂಗಿಲ್ಲ. ಓ ಸಾರಿ ಜ್ಯೋತಿ, ಇವರು ಸಾಗರ್ ಫ್ರೆಂಡ್ ಅಮೂಲ್ ಅಂತ ಮರಾಠಿ ಹುಡುಗ. ಏನು ನಿನ್ನ ಸೇವೆ ಮಾಡಿದಂತ ಬಹಳ ಕಾಳಜಿ ತೋರ್ಸಕತ್ತಿ. ಇದೇನು ಕನ್ನಡ ಹುಡುಗಿ ಮರಾಠಿ ಹುಡುಗ ಲವ್ ಸ್ಟೋರಿ ಸ್ಟಾರ್ಟ್ ಆಗಂಗೈತಿ. ಏ ಇಡಿಯಟ್, ಸಾಕು ನಡಿ. ಶಾನ್ಯಾದಿ ಅಪ್ಪಾಜಿ ಬರೋ ಟೈಮ್ ಆಯ್ತು. ಈ ಪ್ಲೀಸ್ ನಾನು ಯಾರು ನಮ್ಮ ಅಪ್ಪಾಜಿಗೆ ಹೇಳಕ್ ಹೋಗ್ಬೇಡಿ. ನಮ್ಮಪ್ಪಗುಪ್ಪ ಹೇಳಕ್ ಹೋಗ್ಬೇಡ್ರಿ. ಹೇಳಿದ್ವಿ ಅಂತಂದ್ರೆ ಅವ್ನು ಭಗವದ್ಗೀತಾನ ಚಾಲು ಮಾಡಿಬಿಡ್ತಾನೆ. ಕಷ್ಟ ಆಗ್ಬಿಡ್ತೈತೆ ಆಮ್ಯಾಗ ಜೀವನ. ಅಂದಂಗಲ್ಲೇ ಅದು ನಿನ್ನ ಕಂಟಿ ಪಿಕ್ಚರ್ ನೋಡಿಯೇನೆ? ದಿನ ನೋಡ್ತೇನೆ ಲಿಪ್ಪ ಮೊಬೈಲ್ದಾಗ. ನೋಡ್ರಿ ಹಂಗ ನಂದ್ಯ, ನಾನು ಇಷ್ಟು ವರ್ಷದ ಹೊರಡಿದ್ದಾಗ ಎಲ್ಲರಿಗೂ ನಾನೇ ಹೊಡೆದಿದ್ದೆ, ಬರೆದಿದ್ದೆ, ಓದಿದ್ದೆ. ಹೌದಲ್ಲ ಹೇಳು ಗೌಡ್ರೆ, ನಿಮ್ಮನ್ನ ಮುಟ್ಟು ಗಂಡಸ್ತನ ಈ ಊರಾಗ ಯಾರಿಗೈತ್ರಿ? ನೀವು ಯಾರು? ಏ ನಾನ್ಲೇ ದೊಡ್ಡ ಗೌಡ್ರ ಮಗ ಮಂಜುಗೌಡ. ನಾಟಕ ಮಾಡ್ತೇನೆ ಮಗನ. ಆದ್ರ ಇವತ್ತು ಆ ಸುಳ ಮಗ ನನ್ನ ಮೈ ಮುರಂಗ್ ಕೊಡ್ದಾಲೆ. ಏನ್ ಬಿಡ್ರಿ ಗೌಡ್ರ, ಅವ ನಿಜವಾಗ್ಲು ಗಂಡಸ. ಏನಂದಿ? ಹಂಗೇನಿಲ್ರಿ ಗೌಡ್ರ, ಅವು ಕರೆ ಗಂಡಸಾಗಿದ್ರ ಇನ್ನೊಮ್ಮೆ ನಿಮ್ಮ ಮೈ ಮುಟ್ಟು ನೋಡಿ ಅಂತಾನೆ ಅಷ್ಟೇ. ಅಂದ್ರೆ ಇನ್ನು ಪೂರ ಒದ್ಸೋ ಪ್ಲಾನ್ ಐತೆ ನಮಗನ ನಿಂದ? ಹಂಗೇನಿಲ್ರಿ ಗೌಡ್ರ ಅವನು ಪೂರ್ತಿ ಜಾತಕನ ತಗೊಂಡು ಬಂದೆ ನಾನು. ಅವ ಯಾರು ಗೊತ್ತೈತೇನ್ರಿ? ನಿಮ್ಮ ಕಾಕ ನಮಗ ಸಾಗರ್ ಅದನಲ್ರಿ, ಅವನು ಗೆಳೆಯರಿ.
ಹಾಂ ಅವ ರೀ ಬೆಳಗಾವಿ ಮರಾಠಿ ಹುಡುಗ್ರಿ ಅವ. ಅವ ಈ ಊರು ಬಿಡೋದ್ರಾಗ ನಾ ಏನಂತ ತೋರಿಸೇ ಬಿಡ್ತೀನಿ ಅವನಿಗೆ. ಗೌಡ್ರೆ ಇನ್ನೊಮ್ಮೆ ಅವಂಗೆ ಬರೋಬ್ಬರಿ ಮಾಡಿ ಕಳ್ಸೋಣ್ರಿ. ಮಾಸ್ಟರ್ ಪ್ಲ್ಯಾನ್ ಮಾಡಿ ಇನ್ನೊಮ್ಮೆ ನಮ್ಮ ಊರು ಕಡೆ ಬರೋದಂಗೆ ಮಾಡೋಣ್ರಿ. ಆದ್ರೆ ಗೌಡ್ರೆ ನನಗೆ ಒಂದು ಡೌಟ್. ಏನಪ್ಪ ಮಗನ ನಿನ್ನ ಡೌಟ್? ಗೌಡ್ರೆ ನಿನ್ನೆ ಫೈಟ್ ನೋಡಿ ಎಲ್ಲಿ ಆ ಜ್ಯೋತಿ ಎಲ್ಲಿ ಅವಂಗ ಒಳ್ಳೆಯಾಳು ಅಂತ ನನಗೆ ಅನ್ಸಾಕತ್ತೈತ್ರಿ. ಲೇ ಬೋಸಡಿಕೆ, ಈಗೇನಾಕಿ ನನ್ನ ಕಡೆ ಓದಿದ್ಲೇನ್ಲಿ? ನಾನು ಆಕಿಗೆ ಲವ್ ಮಾಡ ಅಂತ ಹಿಂದೆ ಬಿದ್ದೇನು ಮಗನ. ಎಲ್ಲರಿಗೂ ರೇಪ್ ಮಾಡಿ ಮಾಡಿ ಬ್ಯಾಸರ ಆಗಿತ್ತಲ್ಲ, ಇದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಲವ್ ಮಾಡಕೊಂಡ್ರೆ ಆ ಸುಳೆ ಮಗ ದೊಡ್ಡ ಹೀರೋನಂಗೆ ಎಂಟ್ರಿ ಕೊಟ್ಬಿಟ್ಟ. ಆದ್ರೆ ಈ ವಿಲನ್ ಸಾಮಾನ್ಯ ಅಲ್ಲ. ಅಕಸ್ಮಾತ್ ಅವ್ರಿಬ್ಬರದು ಲವ್ ಸ್ಟೋರಿ ಏನೋ ಚಾಲು ಆದ್ರೆ ಡಾಗವನ. ಯಾಕಂದ್ರೆ ಅಕ್ಕಿ ಯಾವತ್ತಿದ್ರು ನಮಗ ಇದು ಇದು ನಮ್ಮ ಗೌಡ್ರ ಅಂದ್ರ. ಮಗಳ ತಗೋ ಹಾಲು ಕುಡಿ. ಅಪ್ಪ ನಾನೇ ಬರ್ತಿದ್ನಲ್ಲ, ನೀವ್ಯಾಕೆ ತರಕ್ಕೆ ಹೋದ್ರಿ? ಇದೆಲ್ಲ ಅಭ್ಯಾಸ ಹೋಗಿಬಿಟ್ಟತ್ತಮ್ಮ. ಹತ್ತತ್ರ 10 ವರ್ಷ ಆಯಿತು ನಿಮ್ಮಮ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟು. ಎಲ್ಲರ ಜೀವನದಾಗ ಒಂದೊಂದು ಕಥಿನ ಆಗಿರ್ತದ, ಆದ್ರೆ ನನ್ನ ಜೀವನದಾಗ ಬ್ಯಾರೇನ ಐತಿ. ಹಿರಿಯರು ಒಪ್ಪಿ ಸಪ್ತಪದಿ ತುಳಿದು ತಾಳಿ ಕಟ್ಟಿ ಸಂತೋಷದಿಂದ ಸಂಸಾರ ನಡೆಸುವಾಗ, ನಿನ್ನಂಥ ಮುದ್ದು ಮಗಳೊಂದಿಗೆ ಇರುವಾಗ ಅದೊಂದು ದೊಡ್ಡ ಬರಸಿಡಲ್ ಬಡಿತಮ್ಮ ನನ್ನ ಜೀವನದಾಗ. ಹಾಳಾದ್ದು ಈ ಸೋಷಿಯಲ್ ಮೀಡಿಯಾ ಯಾರ್ಯಾರ ಜೀವನದಾಗ ಏನೇನು ಮಾಡ್ತತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಜೀವನದಾಗ ದೊಡ್ಡ ದುರಂತನ ತಂದೊಡ್ಡತಮ್ಮ. ಅದ್ಯಾರೋ ನಿಮ್ಮ ಅಮ್ಮನ ಕಾಲೇಜ್ ಮೆಂಟ್ ಅಂತ ಮತ್ತು ಫೇಸ್ಬುಕ್ದಾಗ ರೀಯೂನಿಯನ್ ಆದ. ಅವನೇನು ಅವಳ ಕಾಲೇಜ್ ಮೆಂಟು ಏನು ಹಳೆ ಲವರು ಒಂದೂ ಗೊತ್ತಿಲ್ಲ. ಅವನು ಅವಳ ಜೀವನದಾಗ ಬಂದ ಮೇಲೆ ಕಟ್ಕೊಂಡು ಗಂಡನ್ನ 9 ತಿಂಗಳು ಹೊತ್ತು ಹೆತ್ತ ಮಗಳನ್ನು ಬಿಟ್ಟು ಹೊಂಟೋದ್ಲು. ಇದೊಂದು ಇತಿಹಾಸ. ನಿನ್ನನ್ನು ನನ್ನ ಜವಾಬ್ದಾರಿ ಕೊಟ್ಟು ನಿರ್ದಾಕ್ಷಿಣ್ಯವಾಗಿ ಡೈವರ್ಸ್ ಕೊಟ್ಟು ಹೊರಟೋದ್ಲು ಪುಣ್ಯಾತ್ಮಳು. ಅಪ್ಪ ಅದೆಲ್ಲ ಯಾಕೆ ಯೋಚನೆ ಮಾಡಕತ್ತಿ ಅಪ್ಪ? ನನಗೂ ತಿಳುವಳಿಕೆ ಬಂದ್ಮೇಲೆ ಅಮ್ಮ ಇಲ್ಲ ಜೀವನಕ್ಕೆ ಹೊಂದ್ಕೊಂಡು ಬಿಟ್ಟೇನಿ. ನನಗೆ ಅಮ್ಮನೂ ನೀನ ಅಪ್ಪನೂ ನೀನ. ಪ್ಲೀಸ್ ಅಪ್ಪ ಅಳಕ್ಕೆ ಹೋಗಬೇಡ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬೇಡಪ್ಪ. ತಪ್ಪು ನಿಂದಲ್ಲಮ್ಮ, ಹೆಣ್ಣು ಹೆತ್ತೋರ್ದು. ಕೆಂಡ ಮಡಿಲ ಕಟ್ಕೊಂಡಂಗೆ ಅಂತಾರಲ್ಲ ಹಿರಿಯರು, ಆ ಮಾತು ಸುಳ್ಳಲ್ಲ. ಈಗ ಸಂಜೆ ಮುಂದೆ ಬರುವಾಗ ಆ ಉಡಾಳ್ ನಂದೀಶ ಎಲ್ಲ ಹೇಳಿದ್ನಮ್ಮ, ಹೇಳಿದ. ನಡಿಯಮ್ಮ, ನೌಕರಿ ಮಾಡೋರಿಗೆ ಈ ಊರಿಲ್ಲಂದ್ರೆ ಮತ್ತೊಂದು ಊರು ಟ್ರಾನ್ಸ್ಫರ್ ತೊಗೊಂಡು ಹೋಗಿಬಿಡೋಣ. ಇಂಥ ಕೆಟ್ಟ ಜನರ ಸಹವಾಸ ನಮಗೆ ಬೇಡ. ನನಗೆ ನನ್ನ ಮುದ್ದು ಮಗಳ ರಕ್ಷಣೆನೇ ಮುಖ್ಯ. ಅದಕ್ಕಾಗಿ ನಾ ಯಾವ ತ್ಯಾಗಕ್ಕೂ ಸಿದ್ಧ. ಅದೆಲ್ಲ ಸರಿಯಪ್ಪ. ನಾವು ಜನ ಸರಿ ಇಲ್ಲ ಅಂತ ಎಲ್ಲಿವರೆಗೂ ಓಡೋದಪ್ಪ? ಇಡೀ ಈ ಭೂಮಿ ತಿರುಗಿದ್ರು ಒಳ್ಳೆಯ ಜನ ಕೆಟ್ಟ ಜನ ಇದ್ದೇ ಇರ್ತಾರಪ್ಪ. ಅವರು ನಮ್ಮನ್ನ ಪರೀಕ್ಷೆ ಮಾಡೋದೆ. ಗಟ್ಟಿಯಾಗಿ ನಿಂತು ಹೋರಾಡಬೇಕು, ಗೆಲ್ಲಬೇಕು. ಈಗ ನಿನ್ನ ತಗೋ, ಅಮ್ಮ ನಿನ್ನ ವೀಕ್ನೆಸ್ನ ಅಸ್ತ್ರ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋದ್ರಲ್ಲ. ಲೈಫಲ್ಲಿ ಏನಾದರೂ ಒಂದು ಚೇಂಜ್ ಆಗೇ ಆಗುತ್ತೆ. ಜಸ್ಟ್ ಚೇರಪ್ಪಪ್ಪ.
ಹೌದು, ಆ ಹುಡುಗ ಯಾರಮ್ಮ? ನಿನ್ನನ್ನು ಸರಿಯಾದ ಟೈಮಿಗೆ ಸೇವ್ ಮಾಡಿದ. ಅವನನ್ನೊಮ್ಮೆ ಮನೆ ಕರ್ಕೊಂಬ. ಮನೆಗೇನು ಮನಸ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಏನಮ್ಮ? ಏನಿಲ್ಲ ಪಾಪ. ಸರಿ ಅಪ್ಪ. ಅವನು ದೊಡ್ಡ ಗೌಡ್ರ ಮಗ ಸಾಗರ್ನ ಫ್ರೆಂಡ್. ಬೆಳಗಾವ್ದವ ಮರಾಠಿ ಹುಡುಗ. ಮರಾಠಿ ಹುಡುಗ? ಹ್ಞೂ ಅಪ್ಪ. ಭಾಷೆ ತಗೊಂಡೇನು ಉಪ್ಪಿನಕಾಯಿ ಹಾಕ್ತೇನ? ನಡಿ, ಟೈಮ್ ಆತ್ ಮಲ್ಕೋ. ಶ್ರೇಯಾ, ಏ ಶ್ರೇಯಾ, ಫೋನ್ ರಿಂಗ್ ಆಗಕತ್ತೈತ್ ನೋಡ್ ನಿಮ್ಮ ಅಣ್ಣಂದು. ಹೋಗಿ ಎಬ್ಬಸ ಅವನಿಗೆ. ಎಷ್ಟೊತ್ತದ ಮಲ್ಗುದ? ಈ ಸಿಟಿ ಹುಡುಗರಿಗೆ ಐಷಾರಾಮಿ ಜೀವನಾನ ಬೇಕಾಗೈತಿ. ನಮ್ಮ ಊರಾಗ 2 ದಿನ ಹೊಲಕ್ಕೆ ಕಳ್ಸಿದ್ರ ಗೊತ್ತಾಕೈತಿ ಇವ್ರಿಗೆ ಕಷ್ಟ ಅಂದ್ರೆ ಏನಂತ ಹೇಳಿ. ಅಣ್ಣ ಹೇಳ ಹೇಳ, ಅಮ್ಮ ಬಯ್ಯಾತ ಹೊತ್ತಾಗೈತಿ. ಅಮೋಲಣ್ಣ ನೀನು ಹೇಳ ಅಣ್ಣ. ಆಂಟಿ, ಆಂಟಿ, ಏನ್ ಮಾಡಕತ್ತೀರಿ? ಯಾರು ಬೆಳಿಗ್ಗೆ ಬೆಳಿಗ್ಗೆ ಯಾರ ಬಂದ್ರ ಗೊತ್ತಾಗೋದಿಲ್ಲ. ಇವ್ರು ಬ್ಯಾರೆ ವಾಕಿಂಗ್ ಅಂತ ಹೋಗೋರು ಮಧ್ಯಾಹ್ನ ಊಟಕ್ಕೆ ಬರ್ತಾರ. ಊರು ತುಂಬ ಚಾದ ಅಂಗಡಿ ಬ್ಯಾರೆ ಆಗ್ಯಾವೀಗ. ಆಂಟಿ, ಅಯ್ಯ ಜ್ಯೋತಿ, ನೀನು ಏನ್ ಬೆಳಿಗ್ಗೆ ಬೆಳಿಗ್ಗೆ ಅಚಾನಕ್ ನಮ್ಮನಿ ಕಡೆ ಬಂದಿಯಲ್ಲ? ಹಂಗೇನಿಲ್ಲ ಆಂಟಿ, ಹಂಗ ಬಂದೆ. ಪೂಜಾಕ ಸ್ವಲ್ಪ ಹೂ ಬೇಕಾಗಿದ್ದು ನಿಮ್ಮ ಗಿಡದಾಗಿನು. ಕೊಡ್ತೇರೇನು ಆಂಟಿ? ನಿಮ್ಮ ಮನ್ಯಾಗ ಪೂಜಾ ನೀ ಮಾಡ್ತಿ? ಹ್ಞೂ ಆಂಟಿ, ಒಂದೊಂದು ದಿನ ಕಾಲೇಜ್ ಸೂಟಿ ಇದ್ದಾಗ ನಾನ ಮಾಡ್ತೇನೆ. ಇಲ್ಲ, ಇದ ಓನೆಯಾಗಿದ್ರು ಒಂದ್ಸರಿನೂ ನಮ್ಮ ಮನೆ ಕಡೆ ಬಂದಿಲ್ಲ. ಈಗ ಮನೆ ತುಂಬ ಹುಡುಗರು ನೋಡಿ ಓಡಿ ಬಂದಾಳ ಸುಪ್ಪನಾತಿ ಸುಬ್ಬಿ. ಈಗಿನ ಕಾಲದಾಗ ಹುಡುಗ್ಯಾರು ಭಾಳ ಹಾಳಾಗ್ಯಾರ. ಅಮ್ಮ, ಇಬ್ರು ಅಣ್ಣಗಳು ಎಷ್ಟು ಎಪ್ಸಿದ್ರು ಹೇಳವಲ್ರ. ಹೌದಾ? ಹಾಯ್. ಹಾಯ್. ಅಯ್ಯ, ನಿಮ್ಮ ಹಾಯ್ ಮಣ್ಣಾಗ್ಲಿ. ಹೋಗಿ ಮುಖ ತಕೊಂಡು ಬರ್ರಿ. ಹುಡುಗಿ ಧ್ವನಿ ಕೇಳಿದ ಕೂಡಲೇ ಎಷ್ಟು ಲಘು ಎದ್ದು ಬಂದಾವ ನೋಡಿ. ಓಕೆ ಆಂಟಿ, ನಾನು ಹೋಗಿ ಬರ್ತೀನಿ. ಈರ ಜ್ಯೋತಿ, ಟಿಫನ್ ಮಾಡು. ಅವ ನನ್ನ ದೊಡ್ಡ ಮಗ ಸಾಗರ ಮತ್ತು ಅವನ ಗೆಳೆಯ ಅಮೋಲ. ಅವಂಗರ ಕನ್ನಡ ಬರೋದಿಲ್ಲ, ನನಗರ ಮರಾಠಿ ಬರೋದಿಲ್ಲ. ದೊಡ್ಡ ಪಜಿತಿ ಆಗೈತಿ ಯವ್ವ ನನ್ನ ಬಾಳೆ. ಗೊತ್ತ? ಎಲ್ಲ ಗೊತ್ತ? ಇನ್ನು ಊರಿಗೆ ಬಂದು 3 ದಿನ ಆಗಿಲ್ಲ, ಆಗಲೇ ಲೈನ್ ಹೊಡ್ಯಾಕತ್ರ ನಾವು ಒಬ್ರಿಗೊಬ್ರು. ಆತ್ ಹೋಗಿ ಬಾವ, ಗಿಡದಾಗ ಹೂವಿದ್ರ ತೊಗೊಂಡು ಹೋಗಿ. ಹೋಗ್ರಿ ಆಂಟಿ ನೀವು. ಅಯ್ಯ, ನಾಚಿಕೆ ನೋಡ. ಈಗ ಏನು ಮದ್ವೆ ಮಾಡ್ತಾರ ಅನ್ನೋರಂಗ. ಸರಿ ಆಂಟಿ, ನಾನು ಬರ್ತೀನಿ. ಅಮ್ಮ ಅಂದಂಗ ಜ್ಯೋತಿ ಹೋದ್ಲನ? ಹೋದ್ಲು. ಇಷ್ಟೊತ್ತು ನಿಮ್ಮ ದಾರಿ ಕಾದು ಕಾದು ಈಗ ಬ್ಯಾಸ್ ಹೊತ್ತು ಹೋದ್ಲು. ಓ ಹೌದಾ? ಅಂತೂ ಇಂತೂ ಬೆಳಗ್ಗೆ ಬೆಳಗ್ಗೆ ಹೀರೋಯಿನ್ ದರ್ಶನ ಆಯ್ತು ಬಿಡ್ರಿಪ್ಪ ನಿಮಗೆ. तुझे कैसे पता चला यार? ಏನು ಲೇ ಸಾಗರ, ನೀವು ಕನ್ನಡ ತಿಳಿತಿದ್ದಲ್ಲ? ಅವಂಗ ಕನ್ನಡ ಮಾತಾಡಕ್ ಬರಂಗಿಲ್ಲ ಅಷ್ಟ ಮಗನ, ಎಲ್ಲ ತಿಳಿತೈತ ಅವಂಗ. ನೀ ಹುಷಾರಿರ. ಅದಿರ್ಲಿ, ಜ್ಯೋತಿ ನಮ್ಮ ಮನೆಗೆ ಬಂದದ್ದು ನಿನಗೆ ಹೆಂಗೆ ಗೊತ್ತಾತ್ಲೆ? ಇಲ್ಲಿ ನೋಡಿಲ್ಲಿ ಪ್ರೂಫ್ ಐತೆ ನನ್ನ ಹತ್ರ. ये फोटो किसने निकाला यार? ಈ ಫೋಟೋ ಪಕ್ಕ ನಮ್ಮ ಶ್ರೇಯನ ಕಳಿಸಿದಿರ್ಬೇಕು ನಿನಗೆ. ಅದಿರ್ಲಿ, ನೀ ಏನು ಕಾಲೇಜ್ ಗಿಲೇಜ್ ಬಿಟ್ಟು ನಮ್ಮಿಬ್ಬರಿಂದ ಅಡ್ಡಾಡಕತ್ತೇನು? ಏನು ಸುದ್ದಿ? ಇವತ್ತು ಸೂಟಿ ಐತ್ಲಿಪ್ಪ ಕಾಲೇಜ್. ಯಾಕ ಇಷ್ಟು ದೌಡ ನನ್ನ ದೋಸ್ತಿ ಬೇಸರ ಆತ ಏನು ನಿಮಗೆ? ನೀವೇನ್ರಿಪ್ಪ ಬೆಂಗಳೂರು ಮಂದಿ ಡೈರೆಕ್ಟ್ರು ಹೀರೋ ಆಗವ್ರದಿರಿ, ನಾವೆಲ್ಲ ಹಳ್ಳಿ ಮಂದಿ. ನಿಮ್ಗೆ ಯಾವ ಲೆಕ್ಕ? ಏಯ್ ದೋಸ್ತ, ಹಂಗೇನಿಲ್ಲ. ನಮ್ಮಂಗೆ ನೀನು ಹಾಳಾಗಿ ಹೋಗ್ಬೇಡ ಅಂತ ಹೇಳಿದ್ನಿ ಅಷ್ಟ, ಮತ್ತೇನಿಲ್ಲ. ಅಂದಂಗೆ ಜ್ಯೋತಿ ನಿಮ್ಮ ಕ್ಲಾಸ್ಮೇಟನ? ಹೌದು, ಆಕಿ ಇದ ವರ್ಷ ಸೇರ್ಕೊಂಡಾಳ. ಏನಿಲ್ಲ, ನಮ್ಮ ಅಮೂಲ್ಯ ಯಾಕೋ ಆಕಿ ಮೇಲೆ ಭಾಳ ಕಾನ್ಸಂಟ್ರೇಟ್ ಕೊಡಾಕತ್ತಿದ್ನ, ಅದಕ್ಕೆ ಕೇಳಿದ್ ನಾನು. यार तुम भी ना ज़्यादा शर्माओ मत यार, हम भी क्यों में है. ನಿನ್ನೆ ಮಂಜುನ್ ಜೋಡಿ ಜಗಳ ಮಾಡಿದೆ ಅಂತ
ಅದು ಏನಂತಂದ್ರೆ ಆ್ಯಕ್ಚುಲಿ ಅಲ್ಲೇ ನನಗೆ ಬಸವರಾಜ್ ಸರ್ ಭೇಟಿಯಾಗಿದ್ರು, ಎಲ್ಲ ವಿಷಯ ಹೇಳ್ಯಾರ. ಅವ ನಮ್ಮ ಅಣ್ಣನ ಮಗ ಆದ್ರೂ ಅವನ್ನ ತಿದ್ದಿ ಬುದ್ಧಿ ಹೇಳೋ ಪರಿಸ್ಥಿತಿ ಒಳಗ ನಾವಿಲ್ಲ. ಅವ ನಮ್ಮಿಂದ ಎಲ್ಲ ಸಂಬಂಧಗಳನ್ನ ಕಡ್ಕೊಂಡಾನ. ಇನ್ನು ನೀನು ಈ ಉಡಾಳ್ ಹುಡುಗರು ಗುಂಪು ಕಟ್ಕೊಂಡು ಊರೂರು ತಿರುಕೊಂತ ಹಾಳಾಗ್ಲಿಕ್ಕೆ ಹತ್ತಿದೆ. ಎಷ್ಟು ಹೇಳಿದ್ರು ನಿನ್ಗ ಬುದ್ಧಿನ ಬರವಲ್ತು. ಈ ಎಜುಕೇಶನ್ ಬೇರೆ ಡಿಸ್ಕಂಟಿನ್ಯೂ ಮಾಡ್ಕೊಂಡು ಕುಂತಿದೆ. ಏನೋ ದೊಡ್ಡದಾಗಿ ಕಿಸಿತೀನಿ ಅಂತ ಬೆಂಗಳೂರಿಗೆ ಹೋಗಿ ಮನ್ಯಾಗಿದ್ದು ಬದ್ದು ರೊಕ್ಕ ಎಲ್ಲ ಹಾಳು ಮಾಡಕ್ ಹತ್ತಿದೆ. ನಾಚಿಕ್ ಬರೋದಿಲ್ಲ ನಿನ್ಗ? ಅಲ್ರಿ, ಹುಡುಗರು ಊಟ ಮಾಡಾಕತ್ತಾರ, ಆಮೇಲೆ ಬೈಬಹುದಲ್ಲ. ನೀ ಇದ್ರಾಗ ನಡಿ ಬರ್ಬೇಡ, ನೀ ಸುಮ್ಕೇರು. ಇವ್ರನ್ನ ಬಿಟ್ಟು ನಿನಗ್ ಬರ್ತಾವ. ಈ ಭಾಷಾ ಆಚಾರ ವಿಚಾರ ಸಂಸ್ಕೃತಿ ಗೊತ್ತಿರ್ಲಾರ್ದವ್ರನ್ನ ಮನ್ಯಾಗ ಕರ್ಕೊಂಬಂದು ಇಟ್ಕೊಂಡು ಕುಂತಾನಿವ. सॉरी सर, आप कहना क्या चाहते हैं सर? ये सब हमारा दिमाग भी जानता है, लेकिन दिल नहीं. मैं भी एक आर्मी वाले का बेटा हूँ सर, पूरे देश में पला बड़ा हूँ. हमारे पिताजी ने ये लैंग्वेज के बारे में डिफ्रेंशिएट करना नहीं सिखाया सर. कन्नड़ा, हिंदी, मराठी, इंग्लिश नहीं सर. हम हिंदुस्तानी कैसे बने ये सिखाया सर. हम हिंदुस्तानी हैं, हिंदुस्तानी रहेंगे और हिंदुस्तानी मरेंगे. ಏನಾರ ಮಾಡಿಕೊಂಡು ಹಾಳಾಗಿ ಹೋಗ್ರಿ. हेलो बेटा, कैसे हो? मैं कल से तुमको फ़ोन ट्राई कर रहा हूँ, मगर तुम्हारे पास से कुछ भी रिस्पांस ही नहीं आ रहा है. तुम ठीक हो ना? हाँ पापा, मैं ठीक हूँ पापा. आप कैसे हो पापा? मैं थोड़ा बिजी था पापा. माँ कैसी है पापा? हाँ ठीक है. तुम वहाँ कितने दिन रहोगे? जल्दी लौट आओ. हाँ पापा, आऊँगा. और एक बात, तुम तुम्हारे फ्रेंड के लिए तुम्हारा टाइम बर्बाद कर रहे हैं. तुमको एक्टर ही बनना है तो मुंबई को जाकर एक्टर बनो ना. तुमको कन्नड़ा नहीं आता, वहाँ पर तुम्हारा कैरियर नहीं बनेगा. इसलिए मैं इस बात को कह रहा हूँ. हाँ पापा, ज़रूर. अब कितने दिन वहाँ पर तुम रहेंगे? उनके पेरेंट्स को तुम्हारे से तकलीफ होएगा ना, इसलिए तुम जल्दी आ जाओ. ओके डॅड, बाय. मम्मीला सांगा मी विचारलो म्हणून. हेलो हेलो, फ़ोन कट कर दिया. आजकल के लड़कों को कौन बताएंगे? ಶಿವು, ಏ ಶಿವು, ಮಾತಾಡ್ಸಿದ್ರೆ ಮಾತಾಡ್ದ ಇಲ್ಪ ನೀ? ನೀನು ಯಾವಾಗ ಮಾತಾಡ್ಸಕ್ ಬಂದಿ? ಇವತ್ತಿಷ್ಟು ಅರ್ಜೆಂಟ್ ಮಾಡಿ ಬಂದಿಲ್ಲ, ಏನು ಹೇಳು? ಏನಾರ ಇದ್ರನ್ನ ಮಾತಾಡ್ಸ್ಬೇಕಲ್ಲಣ್ಣ. ಯವ್ವ ತಡಿವಾ, ಆ ಶಬ್ದ ಕೇಳೋ ಶಕ್ತಿ ನನಗಿಲ್ಲ. ಹಂಗೆ ನೆನಪಿನ್ಯಾಗ ಬೆಳೆದಿಂಗಳು ಬಾಲ್ಯ ಹಂಗಾರ ಇದ್ರೆ ಸಾಕು ನನಗೆ. ಏನು ಮಾಡೋದು? ಸಾವಿರಾರು ಲವ್ ಸ್ಟೋರಿ, ಮುಂಗಾರು ಮಳೆ ಗಣೇಶನಂಗ ಆಗೋದು. ಏನು ಮಾಡೋದು? ನಮ್ಮ ಊರಾಗ ಮೊಲ ಇಲ್ಲ. ಇನ್ನು ಯಾವುದಾದ್ರೂ ಹುಚ್ಚನಾಯಿ ತೊಗೊಂಡು ತಿರ್ಗಾಡ್ಬೇಕು ನಾವು. ದೇವದಾಸ, ನೀ ಹಾಳಾದಪ್ಪ. ಪ್ರೀತಿ ಮಧುರ, ತ್ಯಾಗ ಅಮರ. ನಿಂದು ಏನು ಹೇಳ್ವಾ ಈಗ? ಅಮೂಲನ ಬಗ್ಗೆ ಕೇಳ್ಬೇಕೇನಾ? ಚಿ ಹೋಗೋ, ನಾನು ನಿನ್ನ ಹಂಗೆ ಅನ್ಕೊಂಡೇ ಇಲ್ಲ. ನೀ ಭಾಳ ಚಲೋ ಹುಡುಗ. ಅಂದ್ರೆ ನಿಮಗೆ ಕೆಟ್ಟ ಕುಲಿಗಟ್ಟು ಹೋಗಿರೋ ಹುಡುಗರ ಇಷ್ಟ ಏನಾ? ನಿಮ್ಮ ಲಾಜಿಕ ತಿಳಿಯಂಗಿಲ್ಲ ನಮಗೆ. ಅದೆಲ್ಲ ಬೇಡ, ನಿನ್ನ ನಂಬರ್ ಹೇಳಿ, ಸ್ವಲ್ಪ ಒಂದು ಮಿಸ್ ಕಾಲ್ ಕೊಡ್ತೇನೆ. ನೀನ ಮಿಸ್ ಆದ್ಮೇಲೆ ಮಿಸ್ ಕಾಲ್ ಯಾಕವಾ? ಓ, ಕನ್ನಡ ಮರಾಠಿ ಲವ್ ಸ್ಟೋರಿ. ನೀನ ಲಕ್ಕಿಪ್ಪ. ಅಮೂಲ್, ನಿನಗೇನ್ವಾ ಅಮೂಲ್ನ ನಂಬರ್ ಬೇಕಲ್ಲೋ? ನಿನ್ನ ಮೊಬೈಲಿಗೆ ಅಮೂಲ್ನ ನಂಬರ್ ಸೆಂಡ್ ಮಾಡಿರ್ತೇನೆ ತಗೋ. ಅವರಿಗೆ ಕನ್ನಡ ಕಲಿ ಅಂತ ಹೇಳ ಸ್ವಲ್ಪ, ಯಾಕಂದ್ರೆ ನಮ್ಮಪ್ಪ ಕನ್ನಡ ಮೇಸ್ಟ್ರ್. ನಾಳೆ ರಿಜೆಕ್ಟ್ ಮಾಡಬಾರ್ದು ನೋಡು. ನೀನ ಹೇಳು. ಹೇಳು ದೋಸ್ತ. ದೋಸ್ತ, ನಾವಿಬ್ರು ಸೈಡ್ಲಲ್ಲಿ ಆದಿಪ್ಪ. ಹೌದಪ್ಪ, ನಮಗೂ ಸುದ್ದಿ ಗೊತ್ತಾತು. ನೀ ನಂಬರ್ ಕೊಟ್ಟಾಗಿಂದ ಅವನು ಚಾಟಿಂಗ್ ಮಾಡ್ಕೊತ ಬೇರೆ ಲೋಕದಾಗ ಇದ್ದಾನ ಬಿಡು. ಭಾಳ ಜೋರ್ ಆತ್ ಬಿಡಪ್ಪ. ನಾಳೆ ಪ್ರಪೋಸಲ್ ಸ್ಪಾಟ್ ಯಾವ್ದು ಗೊತ್ತನ? ಫಕೀರ್ ಸ್ವಾಮಿ ಗುಡ್ಡ. ಅದನ್ನು ಫಿಕ್ಸ್ ಮಾಡಿ ಇಟ್ಕೊಂಡಾರ ಅವ್ರ. ಇನ್ನೇನ್ ಕೆಲಸ ನಮ್ದು ಇಬ್ಬರದು ಹಿರಿಯರದಂದ್ರ ಹೋಗಿ ಮುಂದಿನ ಕಾರ್ಯಕ್ರಮ ಎಲ್ಲಾ ವ್ಯವಸ್ಥಿತ ಆಗೋಂಗ್ ಮಾಡೋದಷ್ಟ. ಅಷ್ಟ ದೋಸ್ತ. ಯಾರು ಬೇಕಾಗಿತ್ರಿ? ಗೌಡ್ರಿದ್ದಾರಮ್ಮ. ಅವ್ರಿಲ್ಲ, ಊರಿಗೆ ಹೋಗ್ಯಾರಿ. ಸಣ್ಣ ಗೌಡ್ರಿದ್ದಾರಮ್ಮ. ಹಾ ಅಣ್ಣ, ನಿನ್ ಕೇಳ್ಕೊಂಡು ಯಾರೋ ಬಂದಿದಾರ ನೋಡು. ನಾವು ಒಬ್ಬ ಕಲಾವಿದ, ತಾವು ಚಿತ್ರರಂಗದಲ್ಲಿ ಇದ್ದೀರಿ ಅಂತ ತಿಳಿತು.
ನನಗೂ ಒಂದು ಅವಕಾಶ ಕೊಡಬಹುದಾ? ಬನ್ನಿ ಸರ್, ಒಳಗೆ ಬರ್ರಿ, ಮ್ಯಾಲೆ ಬರ್ರಿ, ಕೂತ್ಕೊಳ್ಳಿ. ಹೇಳ್ರಿ ಸರ್, ನಿಮ್ದೇನು ಪ್ರತಿಭೆ ಅದ ತೋರಿಸ್ರಿ. ನಾನೊಬ್ಬ ಮಿಮಿಕ್ರಿ ಹಾಗೂ ಸಂಗೀತ ಕಲಾವಿದ. ಹಾಗೆ ರಾಜ್ಕುಮಾರ್ ಅವ್ರ ಧ್ವನಿಯನ್ನು ನಾವು ಕಲಾವಿದರು ಕಲೆಗೋಸ್ಕರ ಬದುಕಬೇಕು. ಸೂಪರ್ ಸರ್, ನಿಮ್ದೆಲ್ಲ ಕೇಳಿ ನಮಗೆ ಭಾಳ ಖುಷಿ ಆಯ್ತು. ಸಂಗೀತವನ್ನು ಹಾಡ್ತಾ ಇದ್ದೇನೆ. ಕನ್ನಡವನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡವನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡವನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಸರ್, ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಟ್ಟು ಸಿನಿಮಾ ಮಾಡ್ಲಿಕ್ಕತ್ತೇನೆ. ನಿಮಗೆ ಖಂಡಿತವಾಗ್ಲೂ ಚಾನ್ಸ್ ಕೊಡ್ತೇನೆ ನಾನು. ಆಯ್ತು ಸರ್, ಆಯ್ತು. ಸದ್ದೇ ಜಾರಿದೆ ಹೃದಯ, ಕೊತ್ತೆ ಆಗದೆ ಕಳೆದಿದೆ ಈ ಸಮಯ, ಜೊತೆ ಆದರೆ ನೀನು ಸರಿ ಹೋಗುವೆ ನಾನು, ಕೈಯಂದು ಬಿಡೆನು ನನ್ನವಳೆ ನೀನು, ನಾರಾಜನು ನೀರಾಡಿಯು ನಮಗೆಲ್ಲವೋ ದಯೆಯಾರದು, ಇಬ್ಬರು ಪ್ರೇಮಿಗಳು ಪ್ರೀತಿಸೋದು ಮುಖ್ಯ ಅಲ್ಲ, ಆದ್ರೆ ಆ ಪ್ರೀತಿನ ಹೆಂಗೆ ಉಳಿಸ್ಕೋತೀರಿ ಅನ್ನೋದು ಮುಖ್ಯ ಆಗ್ತದೆ. ಮೊದಲ ಈಗಿನ ಕಾಲದಾಗ ಪ್ರೀತಿ ಅಗ್ಗಾಗಿ ಹೋಗ್ಬಿಟ್ಟದು, ತನ್ನ ಅರ್ಥನ ಕಳ್ಕೊಂಡ್ಬಿಟ್ಟದು. ಎಲ್ಲರೂ ತಮ್ಮ ಮನಸ್ಸಿಗೆ ಬಂದಂಗೆ ತಮ್ಮ ಸ್ವೇಚ್ಛೆಯಿಂದ ಇರೋದನ್ನು ಈ ಪ್ರೀತಿ ಅಂತ ಅನ್ಕೊಂಡ್ಬಿಟ್ಟಾರ. ಲವ್ ಅನ್ನೋ ಶಬ್ದ ಉಪಯೋಗಿಸ್ತಾರ, ಅದನ್ನು ಟೈಮ್ ಪಾಸ್ ಮಾಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ, ಸೆಕ್ಸ್ ಮಾಡಲಿಕ್ಕೆ ಈ ಪ್ರೀತಿ ಅನ್ನೋ ಶಬ್ದನ ಉಪಯೋಗಿಸ್ಕೊಂಡು ಏನೇನೆಲ್ಲ ಮಾಡ್ತಾರೆ. ಆದ್ರೆ ನೀವಿಬ್ಬರು ದಯವಿಟ್ಟು ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದ್ರಾಗ ನೀ ಲವ್ ಮಾಡಿರೋದು ಅಚ್ಚ ಕನ್ನಡದ ಹುಡುಗಿನ, ಮಸ್ಟ್ ಆ್ಯಂಡ್ ಶುಡ್ ನೀ ಕನ್ನಡ ಅಂತೂ ಕಲೀಲಿಕ್ಕೆ ಬೇಕು. ನಾವಿಬ್ಬರು ಕನ್ನಡದವರಾಗಿ ಕನ್ನಡ ಹುಡುಗಿನ ಲವ್ ಮಾಡಿ ದೋಸ್ತಿ ಸಂಬಂಧ ನಿನ್ನ ಸಂಬಂಧ ಬಿಟ್ಟು ಕೊಟ್ಟೇವಿ, ತ್ಯಾಗ ಮಾಡೇವಲೇ ತಿಳ್ಕೋ. ನಮ್ಮ ಪ್ರಕಾರ ಕನ್ನಡದ ಹುಡುಗಿಯಾರಂದ್ರೆ ಭುವನೇಶ್ವರಿ ದೇವಿ ಸಮಾನಪ್ಪ. ಏನಂತಿ ದೋಸ್ತ? ಡೈರೆಕ್ಟ್ರ ಸಾಕು ಮಾಡಪ್ಪ ನಿನ್ನ ಸ್ಪೀಚಿನ, ಬಿಟ್ರೆ ಮಂದೆಲ್ಲ ಸೇರ್ತಾರೆ. ಓಕೆ? ಹ್ಞೂ ದೋಸ್ತ. थैंक यू यार, तुम दोनों का मैं ज़िंदगी भर थैंकफुल रहूँगा. इतनी अच्छी लड़की मिली है मुझे यहाँ आकर. आई प्रॉमिस मैं हर हाल में ये प्यार ज़रूर निभाऊँगा. ಥ್ಯಾಂಕ್ ಯು ಶಿವ ಅಣ್ಣ, ಥ್ಯಾಂಕ್ ಯು ಸಾಗರ್ ಅಣ್ಣ. ಈ ಹುಡುಗಿಯರ ಪ್ರಾಬ್ಲಮ್ ಇದೆ. ಆಯ್ತು ತಗೋರ್ವಾ ತಂಗಿ, ನಿನ್ನ ಲವ್ ಸಕ್ಸಸ್ ಆಗಿ ಮದುವೆ ಆಗಿ ಮಕ್ಕಳಾಗಿ ಆರಾಮಾಗಿರುವಂಗಾಗಲಿ. ಅಲ್ಲ, ನಾವೇನೋ ದೊಡ್ಡದಾಗಿ ಹೂ ಅಂದ್ವಿ, ಮುಂದೆ ಅವ್ರ ಗತಿ ಏನ್ಲಿ? ಲೇ, ಅದೆಲ್ಲ ವಿಚಾರ ಮಾಡಬೇಡ. ಲವ್ ಬರ್ಡ್ಸ್ ಹಾರಾಡ್ಲಿಕ್ಕತ್ತಾವ, ಆರಾಮದಿಂದ ಹಾರಾಡಲಿ. ನಾವು ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ ಇದ್ರಾಗ. ಪ್ರೀತಿ ಪವಿತ್ರವಾಗಿ ಪ್ರಾಮಾಣಿಕವಾಗಿತ್ತಂತ ಇಟ್ಕೋ, ಆ ದೇವ್ರನ್ನವ ಯಾವತ್ತೂ ಕಾಪಾಡ್ತಾನೆ. ಯಾಕೆ ತಲೆ ಕೆಡಿಸ್ಕೊತಿ? ನಡಿ ಹೋಗೋಣಂತ. ಅಂದಂಗ ಆ ಗುಲಾಬಿ ಹೂವಲ್ಲಿ ಸಿಕ್ಲ ಅವಾಗ? ಆದ ಹಿಂದಿನ ದಿವಸ ರಾತ್ರಿ ನಮ್ಮ ಮನೆ ಹಿತ್ತಲ್ದಾಗಿಂದ ತೊಗೊಂಡು ಇಟ್ಕೊಂಡ ನನ್ನ ಮಗ ಅವ. ಏನು ಮಾಡ್ತಿ? ನಡಿ ಹೋಗೋಣ. ಹೋಗಿ ನಡಿ, ದೂರ ಹೋದ್ರ. ಏನಾತ ಮೊದಲು ಹೇಳಿ. ನಿಮ್ಮಪ್ಪ ಇಲ್ಲ ನೆಗಡಿ ಬಿದ್ದೇನ? ನಮ್ಮ ಅಪ್ಪಂದು ಹಾಳಾಗಿ ಹೋಗ್ಲಿ. ನೀವು ಈ ಗುಡ್ದಾಗ ಸಿಗರೇಟ್ ಹೊಡ್ಕೋಂತ ಕುಂಡ್ರಿ. ಅಲ್ಲೇ ಅಮೋಲ ಆ ಹಿರೇಪಂಬಿ ಫಕೀರ್ ಸ್ವಾಮಿ ದರ್ಗಾದಾಗ ಅಲ್ಲೇ ರೀ ಗುಡ್ಡಿದ ಮೇಲೆ ಆ ಜ್ಯೋತಿಗೆ ಇವತ್ತ ಪ್ರಪೋಸ್ ಮಾಡಿದ್ರಿ. ಏನ್ ಹೇಳಕತ್ತಿಲ್ಲ? ಆಕಿ ಯಾವತ್ತಿದ್ರು ನನಗ ಆಕಿ ನನಗ ಅಂತೇಳಿ
ಇಲ್ಲೇ ಗಟ್ಟ ಹಾಡ್ಕೊಂಡು ಕುಂದ್ರಿ ಅಲ್ಲೇ ಆ ಅಮೋಲ ಬೆಳಗಾವಿಂದ ಬಂದಾನಲ್ಲ ಜ್ಯೋತಿನ ಓಡಿಸ್ಕೊಂಡು ಹೊಕ್ಕಾನ. ಗೌಡ್ರ ನೀವು ನನ್ನ ಹೊಡ್ರಿ ಬಡ್ರಿ ಕೊಲ್ರಿ, ಆದ್ರೆ ನೀವು ಬೆಳಗಾವಿಗೆ ಹೊರಗೆ ಹೋಗಿದ್ರಲ್ಲ ಅವಾಗ ಇಷ್ಟೆಲ್ಲ ಆತ. ಗೌಡ್ರ ನಾವೆಲ್ಲ ಒಂದಾಗಿ ಆ ಅಮೋಲಗ ಒಂದು ಗತಿ ಕಾಣ್ಸಾಕಬೇಕ. ಅವನ ಮ್ಯಾಲ ಒಂದು ಹದ್ದಿನ ಕಣ್ಣಿಡ. ಅವ ಬೆಳಗಾವಿಗೆ ಅವ ಅಲ್ಲ, ಅವನು ಹೆಣ ಹೋಗ್ಬೇಕ. मैं तो अपने मम्मी पापा को मना लूँगा, लेकिन तुम्हारे मम्मी पापा ने नहीं बोला तो क्या करेंगे? ನಾನು ಒಪ್ಪಿಸ್ತೀನಿ. ಅವ್ರು ನನ್ನ ಆಸೆಗೆ ಯಾವತ್ತೂ ವಿರುದ್ಧ ಬರೋದಿಲ್ಲ. मगर वो नालायक मंजू का क्या करेंगे? वो तो प्रॉब्लम ही कर रहा है. ನಾವಿಬ್ರು ಒಂದಾದ್ಮೇಲೆ ಬೇರೆ ಯಾರೇನು ಮಾಡೋಕ್ಕಾಗುತ್ತೆ? ಇನ್ನು ಅವೇ ಅವ್ ಲೆಕ್ಕ. फिर भी थोड़ा तो डर लगता है ना. मैं तुम्हारे लिए बहुत पॉसेसिव हूँ. डोंट वरी, गॉड विल सॉल्व द प्रॉब्लम्स. मुझे लगा तुम तो डरपोक लड़की हो, लेकिन तुम तो डेयरिंग वाली निकली. ಕಿತ್ತೂರು ಚೆನ್ನಮ್ಮನ ನಾಡಿನ ಮಗಳದೇನ ಮರಿಬೇಡಪ್ಪ. हम भी कोई कम नहीं है. हम भी छत्रपति शिवाजी महाराज के भक्त है. ಮತ್ತು ನಿಮ್ಮ ದೋಸ್ತಿಬ್ರು ಎಲ್ಲ ಹೋದ್ರೆ? ಅವ್ರು ಬಂದಿಲ್ಲ ನಿಮ್ಮ ಜೊತೆ? ಯಾವತ್ತು ನೋಡಿದ್ರು ಬಾಲಂಗೋಸಿ ಹಂಗೆ ಅಂಟ್ಕೊಂಡೇ ಇರ್ತಿದ್ರು. ಬಟ್ ಅವ್ರು ತುಂಬ ಒಳ್ಳೆಯವರು. ಅವ್ರಿಲ್ಲ ಅಂದಿದ್ರೆ ನಾವಿಬ್ರು ಒಂದಾಗಕ್ಕಾಗ್ತಿರ್ಲಿಲ್ಲ. रियली दे आर वेरी गुड फ्रेंड्स. वो कबाब में हड्डी नहीं बनना चाहते. ಹಂಗಪ್ಪ, ಕನ್ನಡಿಗರು ವಿಶಾಲ ಹೃದಯದವರು. ಕೇಳಿದಿಲ್ಲ ಹಂಸಲೇಖ ಅವರು ಸಾಂಗ್, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. Yes, I know dear. ನಿನಗೆ ಅವತ್ತ ಹೇಳಿದ್ದೆ ನಾನು, ಇಕ್ಕಿ ಯಾವತ್ತಿದ್ರು ನನಗ हमारी बिल्ली हमी को म्याओ. जो भी करना है मुझे करो. ಬ್ರದರ್, ಅಕ್ಕಿ ನನಗೆ ಮದುವೆ ಆಗ್ಲೇಬೇಕು. ಸತ್ರು ನಾನು ಮದುವೆ ಆಗಂಗಿಲ್ಲ. ಥೂ ನಾಚಿಗೆಟ್ಟವ, ಬೇರೆಯವರಿಂದ ಬಂದವ್ ಹಿಂಗ್ ಮೋಸ ಮಾಡ್ತಿ? ಅವ ನಮಗ್ ಮಾಡಿದ್ದ? ಅವ ನಮ್ಮೂರಿಗೆ ಬಂದು ನಮಗ ಬಿಟ್ರ ನಾವು ಬಿಟ್ಟು ಬಿಡ್ತೇವೆ. ಅಂದ್ರೆ ಇದ ನಿನ್ ಕೊನೆ ಡಿಸಿಷನ್? ಕೊಡಲ್ಲ ಗಣ್ಣ ಗೌಡ್ರೆ, ನನ್ನ ಮಕ್ಕಳ ಎಲ್ಲರೂ ನಾಟಕ ಮಾಡತ್ತೀರಿ, ಭಾಳ ಆಗೈತಿ ನಿಮ್ದು. ಊರ್ ಗೌಡ ನಿಮ್ಗೇನು ಭಾಳ ಆಗೈತೆನಾ? ಊರಾಗೇನು ಲಾ ಆ್ಯಂಡ್ ಆರ್ಡರ್ ಸತ್ತೋಗೈತೆ ಅಂತ ಹೇಳ್ತಾರನ? ಪ್ರವೀಣ್ ಗನ್ ತೊಗೊಂಡ್ರೈತೆ, ಸೀಸ್ ಮಾಡ್ರಿ. ನಿಮ್ಮೆಲ್ಲರ ಹೆಸರು ಮೇಲೆ ಕೇಸ್ಗಳದ, ಕೇಸ್ ಮೇಲೆ ಕೇಸ್ ಮಾಡತ್ತೀರಿ, ಎಲ್ಲರನ್ನೂ ಓದೊಳಗೆ ಹಾಕ್ತೀನಿ. ಪ್ರವೀಣ್ ಗನ್ ಸೀಸ್ ಮಾಡ್ರಿ. ಗನ್ ಕೊಡಲ್ಲಿ ನಡ್ರಿ, ಹತ್ರಿ ಸ್ಟೇಷನ್ ಹತ್ರಿ, ಗಾಡಿ ಹತ್ರಿ, ನಡ್ರಿ ಕರ್ಕೊಡ್ರಿ ಎಲ್ಲಾರು. ಗೌಡ್ರೆ ಹೋಯ್ತು. ಥ್ಯಾಂಕ್ ಯು ಸರ್. ಇವತ್ತು ನೀವು ಇಲ್ಲ ಅಂದಿದ್ರೆ ನಾವು ಬಿದೇನಾಗೋಗ್ಬಿಡ್ತಿದ್ವಿ. ಇರ್ಲಿಮ್ಮ, ಇರಲಿ ಇರಲಿ. ಪ್ರೀತಿ ಪ್ರೇಮಕ್ಕೆ ಭಾಷೆ ಮುಖ್ಯ ಅಲ್ಲ, ಜೊತೆಗೆ ಜಾಗರೂಕತೆಯಿಂದ ಇರಬೇಕು, ಅದು ಕೂಡ ಮುಖ್ಯ. ವಾಟ್ಸ್ ಯುವರ್ ನೇಮ್? ಅಮೋಲ್ ಸರ್. ಓ ಐ ಸಿ. ಫಸ್ಟ್ ಕನ್ನಡ ಮಾತಾಡೋದು ಕಲ್ತ್ಕೊಳ್ಳಿ, ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಯು ಮಸ್ಟ್ ಲರ್ನ್ ಕನ್ನಡ. ಜೈ ಕರ್ನಾಟಕ ಮಾತೆ.